ಮಂಡ್ಯ ಲೋಕಸಮರಕ್ಕೆ ಚೆಲುವರಾಯ ಸ್ವಾಮಿ ಸ್ಪರ್ಧೆಯ ಸುದ್ದಿ ವಿಚಾರ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶಾಸಕರು ಕುಳಿತು ತೀರ್ಮಾನಿಸ್ತಾರೆ. ನಮ್ಮ ಮನೆಯಿಂದ ಅಥವಾ ನಾನು ಕ್ಯಾಂಡಿಡೇಟ್ ಇಲ್ಲ. ಮಾನ್ಯ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿರೋದು ಒಬ್ಬ ಸೂಕ್ತವಾದಂಥ ಕಾರ್ಯಕರ್ತನನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬಹುದು. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅನ್ನೋದನ್ನ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಲೋಕಸಭಾ ಕಣ, ಮಂಡ್ಯದ ಚುನಾವಣೆ ಇಂಡಿಯಾದವರೆಗೂ ಕೂಡ ಸದ್ದಾಗತ್ತೆ. ಇಂಥ ಲೋಕಸಭಾ ಚುನಾವಣಾ ಕಣ ಇಲ್ಲಿ ಚೆಲುವರಾಯಸ್ವಾಮಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಈಗ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ಒಬ್ಬೊಬ್ಬರೇ ಈಗ ಟಿಕೆಟ್ ಆಕಾಂಕ್ಷಿಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಂಜನೇಯ ಅವರು ಹೇಳ್ತಾ ಇದ್ದಾರೆ, ನಾನು ಟಿಕೆಟ್ ಕೇಳಿಲ್ಲ, ಆದರೆ ಟಿಕೆಟ್ ಕೊಟ್ಟರೆ ನಾನು ನಿಲ್ತೀನಿ ಲೋಕಸಭಾ ಚುನಾವಣೆಗೆ ಅಂತೇಳಿ ಆಂಜನೇಯ ಅವರು ಹೇಳ್ತಾ ಇದ್ದಾರೆ. ಮಾಜಿ ಸಚಿವರು ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಆಕಾಂಕ್ಷಿಗಳ ಪೈಪೋಟಿ ಅಂತೂ ಜೋರಾಗಿದೆ. ನಾನು ಇಲ್ಲಿವರೆಗೂ ಕೂಡ ಟಿಕೆಟನ್ನು ಕೇಳಿಲ್ಲ, ಆದರೆ ನಾನು ಕೂಡ ಆಕಾಂಕ್ಷಿ ಅಂತೇಳಿ ಹೇಳಿದ್ದಾರೆ ಆಂಜನೇಯ. ಕೇಳಿಲ್ಲ ನಾನು ಟಿಕೆಟ್, ಆದರೆ ಹೈಕಮಾಂಡ್ ಕೊಟ್ಟರೆ ನಾನು ನಿಲ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಸರ್ವೆ ಮಾಡಿಸಿ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಪಡೆದು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು, ಜನಪರ ಕಾಳಜಿ ಇರೋರು, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋರು ಯಾರೇ ಆದರೂ ಕೂಡ ಟಿಕೆಟ್ ಕೊಟ್ಟರೆ ಓಕೆ, ನಾನು ಕೂಡ ಆಕಾಂಕ್ಷಿ ಇದ್ದೀನಿ, ನಾನು ಆದರೆ ಕೇಳಿಲ್ಲ, ಟಿಕೆಟ್ ಕೊಟ್ಟರೆ ನಿಲ್ತೀನಿ ಲೋಕಸಭಾ ಚುನಾವಣೆಗೆ ಅಂತೇಳಿ ಮಾಜಿ ಸಚಿವ ಆಂಜನೇಯ ಹೇಳಿದ್ದಾರೆ. ಯಾರು ಸಮರ್ಥರಿದ್ದಾರೋ, ಯಾರು ಜನಪರ ಕಾಳಜಿ ಇರ್ತಕ್ಕಂಥವ್ರು, ಯಾರು ಸಂಪನ್ನರಿದ್ದಾರೋ, ಯಾರು ಜನಾಭಿಪ್ರಾಯ ಇದೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿಸ್ತಾರೆ. ಆ ಸರ್ವೇದಲ್ಲಿ ಬರುತ್ತೆ. ಆಮೇಲೆ ಗೆದ್ದಿರ್ತಕ್ಕಂಥ ನಾಯಕರು, ಕೆಲವು ಪ್ರಮುಖ ನಾಯಕರೆಲ್ಲ ಅಭಿಪ್ರಾಯ ಪಡೆದ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಯಾರನ್ನ ಸ್ಪರ್ಧೆಗೆ ಇಳಿಸ್ಬೇಕು ಅಂತಂದೇಳಿ ಇಳಿಸ್ತಾರೆ. ಒಬ್ಬ ಸಮರ್ಥ ಅಭ್ಯರ್ಥಿಗಳನ್ನು ಕೊಡ್ತಾರೆ. ನಾವೆಲ್ಲರೂ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಪಾರ್ಟಿ ನಾನು ಕೇಳಲ್ಲ, ನಾನು ಟಿಕೆಟ್ ಕೊಡ್ರಿ ಅಂತ ನಾನು ಕೇಳಲ್ಲ. ಈಗ ನಾನು ಯಾಕೆ ಕೇಳಕ್ಕೆ ಹೋಗಲಿ, ಈಗ ಅದನ್ನು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗಲಿ. ಅವ್ರು ಯಾರು ಸಮರ್ಥರಿದ್ದಾರೋ, ಯಾರು ಜನಪರ ಕಾಳಜಿ